ಹಾಯ್ ಗೆಳೆಯರೆ, ಇವತ್ತಿಂದ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ. ಏನಪ್ಪ ಅಂತಂದರೆ, ಈ ವಿಡಿಯೋ ಕಾಲೇಜ್ಗಳಲ್ಲಿ ನೀವು ಬರೆದಿರೋಂಥ ಎಕ್ಸಾಮ್ಗಳು ಯಾವ ರೀತಿ ವ್ಯಾಲ್ಯೂಯೇಷನ್ ಆಗ್ತವೆ, ಎಲ್ಲಿ ಹೋಗ್ತವೆ, ಹೇಗಾಗ್ತವೆ ಅನ್ನುವಂಥ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಕೇಳಿರುವಂಥದ್ದು. ಅದಕ್ಕೆ ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಿರೋದು. ಸೊ ಅದನ್ನು ಎಲ್ಲರಿಗೂ ಈ ಬಗ್ಗೆ ಮಾಹಿತಿ ತಿಳಿಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾರೆ ಉದ್ದೇಶ. ಯಾವ ರೀತಿಯಪ್ಪ ಅಂತಂದರೆ, ನೀವು ಎಲ್ಲ ಕಾಲೇಜ್ಗಳಲ್ಲಿ ಬರೆದಿರೋಂಥ ಎಲ್ಲ ಆನ್ಸರ್ ಶೀಟ್ಗಳು ಅವು ಒಂದು ರೀಜ್ನಲ್ ಆಫೀಸ್ಗೆ, ಅಲ್ಲಿಂದ ರೀಜ್ನಲ್ ಆಫೀಸ್ಗೆ ಮುಟ್ಟಿಸ್ಲಿಕ್ಕಾಗುತ್ತೆ. ಅದು ಯಾವ ರೀತಿ ಮುಟ್ಟಿಸ್ತಾರೆ ಅಂತಂದ್ರೆ, ಒಂದು ವೈಟ್ ಕಲರ್ ಬ್ಯಾಗಲ್ಲಿ ಎಲ್ಲ ಪೇಪರ್ಗಳನ್ನು, ಎಲ್ಲ ಪೇಪರ್ ಅಲ್ಲ, ಸಬ್ಜೆಕ್ಟ್ ವೈಸ್ ಪೇಪರ್ಗಳನ್ನು ಒಂದು ಸಬ್ಜೆಕ್ಟಿಂದ ಒಂದು ಬ್ಯಾಗಲ್ಲಿ ಲೋಡ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ, ತಿರ್ಗಾ ಬ್ಯಾಗ್ ಮೇಲೆ ಏನು ಮಾಡ್ತಾರೆ, ಸಬ್ಜೆಕ್ಟ್ ಕೋಡು ಪ್ಲಸ್ ಕಾಲೇಜ್, ಯಾವ ಕಾಲೇಜಿಂದ ಕಳಿಸ್ತಾ ಇದ್ರಿ ಅಂತ ಕಾಲೇಜ್ ಹೆಸರು, ಸಬ್ಜೆಕ್ಟ್ ಕೋಡ್, ಇವು ಎರಡನ್ನ ಆ ಬ್ಯಾಗ್ ಮೇಲೆ ಬರೆದ್ಬಿಟ್ಟು ಆ ಬ್ಯಾಗನ್ನು ರೀಜ್ನಲ್ ಆಫೀಸಿಗೆ ಕಳಿಸ್ತಾರೆ. ವೈಟ್ ಬ್ಯಾಗಲ್ಲಿ ಪೂರ್ತಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಆಮೇಲೆ ಏನಪ್ಪ ಅಂತಂದರೆ, ಈ ನಮ್ಮ ಕರ್ನಾಟಕದಲ್ಲಿ ವ್ಯಾಲ್ಯೂಯೇಷನ್ ಮಾಡುವಂಥ ಸೆಂಟರ್ಗಳು 4 ಕಡೆಯಿಂದ, ಯಾವ ರೀತಿ, ಒಂದು 4 ಟೋಟಲ್: ಕಲಬುರಗಿ, ಬೆಳಗಾಂ, ಮೈಸೂರು, ಬೆಂಗಳೂರು, ಟೋಟಲ್ 4 ಕಡೆಗೆ ರೀಜ್ನಲ್ ಆಫೀಸ್ಗಳು ಬರ್ತವೆ. ಸೊ ಅಲ್ಲಿಗೆ ರೀಚ್ ಯಾವ ಥರ ಆಗುತ್ತೆ ಅಂತಂದರೆ, ನೀವು ಬೆಂಗಳೂರಲ್ಲಿ ಬರೆದಿರೋ ಎಕ್ಸಾಮ್ಗಳು ಬೆಂಗಳೂರಲ್ಲೇ ಆಗೋದಿಲ್ಲ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು, ಕಲಬುರಗಿ ಹೋಗ್ಬೋದು, ಇಲ್ಲ ಬೆಳಗಾಂಗೆ ಹೋಗ್ಬೋದು. ಈ 3 ಕಡೆಗೆ ಅಂದರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆಗ್ತವೆ. ಆಮೇಲೆ ಇನ್ನೊಂದು ಫ್ರಂಟ್ ಪೇಜ್, ನೀವು ಬರೆದಿರೋಂಥ ಆನ್ಸರ್ ಶೀಟಲ್ಲಿ ಫ್ರಂಟ್ ಪೇಜಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮ ಕೋಡ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಈ ಪೇಜನ್ನು ಕಟ್ ಮಾಡಿ ಮಿಕ್ಕಿರೋ ಎಲ್ಲ ಪೇಜ್ಗಳನ್ನು ಕಳಿಸ್ತಾರೆ. ಸೊ ಅವೆಲ್ಲ ಪೇಜ್ಗಳು ಏನಾಗ್ತಾವೆ ಅಂತಂದರೆ, ನೀಟಾಗಿ ಸ್ಕ್ಯಾನ್ ಮಾಡಿ PDF ಮಾಡಿ ಆ PDF ವ್ಯಾಲ್ಯೂಯೇಷನ್ ಮಾಡುವಂಥ ಕಾಲೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಒಂದು ಲಾಗಿನ್ ID ಅಂತ ಇರುತ್ತೆ. ಆ ಲಾಗಿನ್ ID ಥ್ರೂ ಅವ್ರು ಲಾಗಿನ್ ಆದಾಗ ಅವರು ಯಾವ ಸಬ್ಜೆಕ್ಟ್ ಇರ್ತೋ ಆ ಸಬ್ಜೆಕ್ಟಿಗೆ ತಕ್ಕ ಹಾಗೆ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡಿರೋಂಥ PDF ಫೈಲ್ಗಳು ಅಲ್ಲಿ ಬರ್ತವೆ. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ, 1 by 1 ಚೆಕ್ ಮಾಡ್ತಾರೆ. ಸೊ ಅವರಿಗೆ ಒಂದು PDF ಅಂದರೆ ಒಂದು ಆನ್ಸರ್ ಶೀಟು, ಅದು ನಿಮ್ಮ ಎಷ್ಟು ಗಂಟೆ ಶ್ರಮ ಅದನ್ನು ಅವರು 3 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಒಂದು ಆನ್ಸರ್ ಶೀಟನ್ನ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಿರುವಂಥ ಟೈಮಿಂಗು 3 ನಿಮಿಷ. ಆ 3 ನಿಮಿಷದಲ್ಲಿ ಅದು ಹೆಂಗೆ ಮಾಡ್ತಾರೋ ಅಂತ ಇದನ್ನು ಒಂದಿನ ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಯಾಕಂತಂದರೆ 3 ನಿಮಿಷದಲ್ಲಿ ನೀವು ತೊಗೊಂಡಿರೋಂಥ ಟೈಮಿಂಗು ಅವ್ರು ಮಾಡಿರೋಂಥದ್ದು ಇಲ್ಲ, ಈಸಿ, ಬಟ್ ಸ್ವಲ್ಪ ಏನಪ್ಪ ಅಂತಂದರೆ ಆದರೂ ಜಾಗೃತರಾಗಿ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ವ್ಯಾಲ್ಯೂಯೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವತ್ತಿನ ವಿಡಿಯೋ ಉದ್ದೇಶ ಇಷ್ಟೇ. ಏನಪ್ಪ ಅಂತಂದರೆ, ಎಲ್ಲಿ ಹೋಗಿ ಏನಾಗುತ್ತೆ ನಮ್ಮ ಕ್ವಶನ್ ಆನ್ಸರ್ ಶೀಟ್ಸ್ ಅನ್ನೋದು ಅಷ್ಟೇ ಇತ್ತು. ಸೊ ಹೇಳಿದ್ನಲ್ಲ, ಈ ಪ್ರಕಾರ ನಾವು ಬೆಂಗಳೂರಲ್ಲಿ ಬರೆದ್ರೆ ಕಲಬುರಗಿ, ಬೆಳಗಾಂ, ಮೈಸೂರು ಹೋಗುತ್ತೆ. ಅಥವಾ ನಾವು ಬೆಂಗಳೂರಲ್ಲಿ ಕಲಬುರಗಿಯಲ್ಲಿ ಬರೆದಿರೋಂಥ, ಕಲಬುರಗಿ ಡಿಸ್ಟಿಕ್ ಆ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಬರೆದಿರುವಂಥದ್ದು ಈ ಕಡೆಗೆ ಬರ್ತಾವೆ, ಈ ಕಡೆ ಆ ಕಡೆ ಹೋಗ್ತಾ, ಈ ರೀತಿ ಆಗುತ್ತೆ. ಡಿಕೋಡಿಂಗ್ ಎಲ್ಲ ನೀಟಾಗಿ ಆಗುತ್ತೆ. ಯಾವುದೇ ರೀತಿ ಇದರಲ್ಲಿ ಏನೂ ಇದಿಲ್ಲ. ಬಟ್ ಫಾಲ್ಟ್ ಆಗ್ತಿರೋದು ಎಲ್ಲಿ ಇದರಲ್ಲಿ ಅಂತಂದರೆ, ವ್ಯಾಲ್ಯೂಯೇಷನ್ ಮಾಡ್ತಿರುವಂಥ ವ್ಯಾಲ್ಯೂಯೇಟರ್ ಕೈಲಿ, ಅದೇ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯೇಟರ್ ಮಾಡುವಂಥ ಅವ್ರ ಕೈಲಿರುತ್ತೆ. ಆ ಕುರಿತು ಒಂದು ವಿಡಿಯೋ, ಯಾಕಂತಂದರೆ ಅದು ಯಾವ ರೀತಿ ಮಾಡ್ತಾರೆ, ಅವ್ರಿಗೆ ಏನು ಟೈಮ್ ಇದೆ, ಅದಕ್ಕೆ ಎಷ್ಟು ಕಾಸ್ಟ್ ಇದೆ, ಅವ್ರಿಗೆ ಎಷ್ಟು ಚಾರ್ಜಸ್ ಕೊಡ್ತಾರೆ ಒಂದು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಗೆಳೆಯರೆ. ಓಕೆ, ಬಾಯ್.